ಬಟ್ ಇಲ್ಲಿ ನಾನು ನಿಮಗೆ ತೋರಿಸುವಂಥ ಆಟೋದಲ್ಲಿ ಆಲ್ಮೋಸ್ಟ್ ನಿಮಗೆ ಇದು ಕಾರ ಆಟೋನ ಅಂತ ಒಂದು ಕನ್ಫ್ಯೂಷನ್ ಆಗುತ್ತೆ ಒಳಗಡೆ ನೋಡಿದ್ರೆ. ಎಸ್ಪೆಷಲಿ ಕಾರ್ ತರನೇ ಆದ್ರೆ ಇದು ಕಾರ್ ಅಲ್ಲ. AC ಸಹ ಇದೆ ಕಸ್ಟಮರ್ಗೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಏನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರ ಅದನ್ನು ಕೇಳೋಣ. ಬಂದ್ರದಲ್ಲ ಎಂತ ಶೋಕಿ ಗುರು. 2016 ಬಂದಿದ್ದು ಕನ್ನಡ ಪ್ರಭಾ. ಆಮೇಲೆ ಶೂಟಿಂಗ್ನಲ್ಲೆಲ್ಲ ಕೇಳಿದ್ರು, ಕೊಡಲಿಲ್ಲ. ಫಿಲಮ್ ಶೂಟಿಂಗ್ನಲ್ಲೆಲ್ಲ ಕೇಳಿದ್ರು, ಕೊಡಲಿಲ್ಲ. ಯಾಕೆಂದ್ರೆ ನಾನೇ ಗಾಡಿ ಓಡಿಸ್ತೀನಿ ಅಂದರೆ ನೀನು ಹಿಂದಿ ಆ್ಯಕ್ಟರ್ ಕಂಡಂಗೆ ಕಾಣ್ತೀಯಾ, ಹಂಗಾಗಿ ಬೇಡ ನಾವೇ. ಇನ್ನು ಈಗ ಪ್ರೆಸೆಂಟು ಯಾರೋ ನಿಮ್ಮ ನೆಚ್ಚಿನ ನಟ ಏನಾದರೂ ಓಡಿಸ್ತೀನಿ ಆ ಥರ ಒಂದು ಕ್ಯಾರೆಕ್ಟರ್ ಏನಾದರೂ ಕೊಡ್ತೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಕೊಡಲ್ಲ, ನೀವೇ ಓಡಿಸ್ತೀರಾ ಬೇಕಾದ್ರೆ? ನಾವೇ ಓಡಿಸ್ತೀನಿ. ಅಥವಾ ನಿಮ್ಮ ಹೀರೋನ ಹಿಂದ್ಗಡೆ ಕೂಸ್ಕೊಂಡು ಓಡಿಸ್ಕೊಂಡು ಹೋಗ್ತೀರಾ? ಅಷ್ಟು ಅದೆಲ್ಲ ಮಾಡ್ತೀವಿ. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ಡ್ರೈವಿಂಗ್ ಸೀಟಲ್ಲಿ ಯಾರನ್ನೂ ಕುಣಿಸಲ್ಲ. ಡ್ರೈವಿಂಗ್ ಸೀಟಲ್ಲಿ ಯಾರನ್ನು ಇದುವರೆಗೂ ಯಾರನ್ನೂ ಕುಣಿಸಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಸೊ ನಿಮಗೆ ನಾರ್ಮಲಾಗಿ ಹೊರಗಡೆ ನೀವು ಆಟೋಗಳನ್ನ ನೋಡಿರ್ತೀರಿ, ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಸೌಂಡ್ ಸಿಸ್ಟಮ್ ಹಾಕ್ಕೊಂಡು ಸ್ವಲ್ಪ ಹೆಸರುಗಳನ್ನ ಬರೆಸ್ಕೊಂಡು ಅವರ ನೆಚ್ಚಿನ ನಟನ ಫೋಟೋಗಳನ್ನ ಹಾಕ್ಕೊಂಡು ಓಡಿಸೋವಂಥವ್ರನ್ನ ನೋಡಿದ್ದೀರಾ. ಬಟ್ ಇಲ್ಲಿ ನಾನು ನಿಮಗೆ ತೋರಿಸುವಂಥ ಆಟೋದಲ್ಲಿ ಆಲ್ಮೋಸ್ಟ್ ನಿಮಗೆ ಇದು ಕಾರ ಆಟೋನ ಅಂತ ಒಂದು ಕನ್ಫ್ಯೂಷನ್ ಆಗುತ್ತೆ ಒಳಗಡೆ ನೋಡಿದ್ರೆ. ಎಸ್ಪೆಷಲಿ ಹೊರಗಡೆ 3 ವೀಲರ್ಸ್ ನೋಡಿದಾಗ ಇದು ಆಟೋ ಅಂತ ಕನ್ಫರ್ಮ್ ಆಗುತ್ತೆ. ಬಟ್ ಒಳಗಡೆ ನೀವು ಕೂತ್ಕೊಂಡಾಗ ಇದು ನಾನು ಕಾರಲ್ಲಿ ಕೂತಿದ್ದೀನ ಆಟೋದಲ್ಲಿ ಕೂತೀನಿ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಆ ಥರ ಒಂದು ಆಟೋ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇದ್ರು ಇದೇ ಆಟೋ. ಸೊ ಹೊರಗಡೆ ನೋಡಿದಾಗ ನಿಮಗೆ ಯೂಶ್ವಲಿ ಆಟೋ ಅಂತಲೇ ಗೊತ್ತಾಗುತ್ತೆ. ಬಟ್ ಇದು ಯಾವ ಮಾಡೆಲ್ ಆಟೋ, ಯಾಕೆ ಇಷ್ಟೆಲ್ಲ ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ? ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದಾರಲ್ಲ, ನಿಮಗೆ ಕಾರ್ ಥರನೇ ಓಪನ್ ಮಾಡ್ಬೋದು. ಇಲ್ಲಿ ಒಳಗಡೆ ನೋಡಿದ್ರೆ ಸೊ ನಿಮಗೆ ಕಂಪ್ಲೀಟ್ಲಿ ಕಾರ್ ಲುಕ್ಕು, ಅಂದರೆ ನಿಮಗೆ ಸೀಟ್ ಆಗ್ಬೋದು. ಸೀಟು ಸಹ ನಿಮಗೆ ಕಾರಲ್ಲಿ ಹೇಗೆ ಹಾಕ್ಸಿರ್ತಾರೋ ಅದೇ ಥರ ಒಂದು ಸೀಟು. ನಿಮಗೆ ಟಾಪ್ ರೂಪು ಅಷ್ಟೇ. ಸೊ ಕಾರ್ಗಿಂತ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಅಷ್ಟು ಚೆನ್ನಾಗಿದೆ. ಮತ್ತು ಎ ಸಿ ಸಹ ಇದೆ ಕಸ್ಟಮರ್ಗೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಏನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅದನ್ನು ಕೇಳೋಣ. ಯಾಕೆಂದರೆ ಮೀಟ್ರಿಗಿಂತ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ, ಯಾಕೆಂದರೆ ಇಷ್ಟೆಲ್ಲ ಲಕ್ಸರಿ ಕೊಡ್ತಾರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಡಿಕ್ಕಿನ ಓಪನ್ ಮಾಡ್ಬೋದು. ಸೊ ಅದಕ್ಕಿಂತ ಮುಂಚೆ ಅವ್ರನ್ನೇ ಮಾತಾಡ್ಸ್ಬಿಡೋಣ. ಅವ್ರು ಮಾತಾಡಿಸಿ ಅವ್ರು ಡೀಟೇಲಾಗಿ ಹೇಳಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟು ಈ ಆಟೋ ಮೇಲೆ, ಯಾಕೆ ಇಷ್ಟೆಲ್ಲ ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಆ್ಯಕ್ಚುಲಿ ನಿಮ್ಗೆ ಆಟೋ ವಿಶೇಷವಾಗಿ ಕಾಣಿಸ್ತಿದೆ. ಸೊ ಯಾಕೆ ಇಷ್ಟೊಂದು ವಿಶೇಷವಾಗಿ ನವೀಕರಣಗೊಳಿಸಿದ್ದೀರಾ? ಏನು ವಿಶೇಷ? TVS ಕಂಪ್ನಿಯಿಂದ ಒಂದು ಆಟೋ ತಗೊಂಡೆ. ಆಟೋ ತಗೊಂಡ್ಮೇಲೆ ನನಗಿದು ಡೆಕೋರೇಷನ್ ಈ ಥರ ಮಾಡ್ಬೇಕು, ನನಗೆ ತುಂಬ ಇಷ್ಟವಾಯಿತು. ಅದಕ್ಕೋಸ್ಕರ ಇದು ಮಾಡಿದೆ. ಇದು 10 ಮಾಡಲ್ ಗಾಡಿ, 2010 ಮಾಡಲ್. 2010 ಮಾಡಲ್ ಗಾಡಿ. ಇದು ನನಗೆ ಈ ಥರ ಮಾಡಿಸ್ಕೋಬೇಕು ಅಂತ ಒಂದು ಕ್ರೇಜಿ ಇತ್ತು. ಕ್ರೇಜಿ ಅದು ಸಾಲದಿರೋದಕ್ಕೆ ಕೆಲವರು ಆಟೋದಲ್ಲಿ ಗೊತ್ತಿರೋ ಇಲ್ಲೋ ಗೊತ್ತಿಲ್ಲ. ಇದು ತಾಯಿ ಇದ್ದಂಗೆ. ಹೆಂಡತಿ ಊಟ ಹಾಕಲಿಲ್ಲ ಅಂದರೆ 2 ಬಾಡಿಗೆ ಹೊಡೆದು ಊಟ ಮಾಡುವಂಥದ್ದು. ಹೆಂಡತಿ ಮನೆ ಸೇರಿಸಲಿಲ್ಲ ಅಂದರೆ ಒಳಗಡೆ ಬಂದು ಮನೆಗೆ ಹೋದ. ತಾಯಿ ಆಸೆ ಕೊಡೋದಕ್ಕೆ ಇದಕ್ಕೆ ಮಾತೆ ಅಂತ ಹೆಸರಿಟ್ಟಿದ್ದೀನಿ. ನನಗೆ ತಾಯಿ ಸಮಾನ ಇದು. 2010 ಅಂದಿದೆ. ಆಮೇಲೆ TVS ಕಂಪ್ನಿ ಇದು ಬೆಸ್ಟ್ ಗಾಡಿ ಅಂದರೆ ಒಳ್ಳೆ ಕ್ವಾಲಿಟಿ ಆಗಲಿ. ಈಗ ಬಂದಿರೋ ಗಾಡಿ ಅಂದರೆ ಹೊಸ ಗಾಡಿ ಬಂದಿದೆಯಲ್ಲ, ಮಾಡಲು ಗಾಡಿ, ಅದು ತುಂಬ ಚೆನ್ನಾಗಿದೆ. ಅದು ಕೂಲಿಂಗ್ ಆಗ್ತದೆ. ಇದು ಈ ಗಾಡಿಗಿಂತ ತುಂಬ ಚೆನ್ನಾಗಿದೆ ಗಾಡಿ ಬಗ್ಗೆ ಅದ್ರ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ ಆ ಥರ. ಯಾಕೆಂದರೆ ಗಾಡಿ ತೇಲಲ್ಲ. ಈಗ ನಾನು ಗಾಡಿ ತಗೊಂಡಿದ್ದು 2010 ಇಂಜಿನ್ ಕೆಲಸ ಮಾಡ್ತಿಲ್ಲ, ಇನ್ನೂ ಇಂಜಿನ್ ಕೆಲಸನೇ ಮಾಡಿಸಿಲ್ಲ ನಾನು. ಓಕೆ, ನಿಮಗೆ ಏನು ಬೇಕೋ ಅದನ್ನು ಆಲ್ಟ್ರೇಷನ್ ಎಲ್ಲ ಮಾಡಿದ್ದೀನಿ. ಈಗಿರೋ ಹೊಸ ಗಾಡಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಐಟಿಗಳು ಒಳ್ಳೆ ಕಾರ್ ಥರ ಓಡಿಸ್ಬೋದು, ಆ ಥರ ಇದೆ. ಗಾಡಿ ಅಪ್ಸೈಡ್ ಆಗಲ್ಲ, ತೇಲಲ್ಲ ಗಾಡಿ ತೇಲಲ್ಲ. ಇದು ಅಪ್ಸೈಡ್ ಆಗಲ್ಲ, ಗಾಡಿ ತೇಲಾಗಲ್ಲ. 400 ಕಿಲೋಮೀಟ್ರ್ ಬೇಕಾದ್ರೆ ನಿಲ್ಲಿಸಿದ ಗಾಡಿ ಓಡಿಸ್ಬೋದು. ಈಗ ಬಂದಿರೋ ಗಾಡಿ ತುಂಬ ಚೆನ್ನಾಗಿದೆ TVS ಕಂಪ್ನಿಯಿಂದ. ಸರ್, ಇವಾಗ ಸೀಟ್ ಎಲ್ಲ ಏನು ನೀವೇ ಚೇಂಜ್ ಮಾಡ್ಕೊಂಡಿರೋದು? ಇದೆಲ್ಲ ನಾನೇ ಮಾಡಿದ್ದೀನಿ. ಇದೆಲ್ಲ ಆಲ್ಮೋಸ್ಟ್ ಕಾರ್ ಡ್ರೈವರ್ ಸೀಟ್ ಇದ್ದಂಗೆ ಇದೆ. ಕಾರ್ ಡ್ರೈವರ್ ಸೀಟ್. ಯಾಕೆ ಇಷ್ಟೊಂದು ಇಂಟ್ರೆಸ್ಟು ನಿಮ್ಗೆ ಈ ಥರ ಎಲ್ಲ ಆಲ್ಟ್ರೇಷನ್ ಮಾಡೋದು? ಇದು ಒಂದು ಕ್ರೇಜಿ ಸರ್. ಇದೆ ಇಂಟ್ರೆಸ್ಟ್ಗಿಂತ ಅಂದರೆ ಇದು ಎಲ್ಲರೂ ಮಾಡೋಕ್ಕಾಗಲ್ಲ. ಇದು ಒಂದು ಕ್ರೇಜಿ.
ಅಂದರೆ ಇದರಲ್ಲಿ ಬಾಡಿಗೆ ಓಡಿಸ್ತೀರಾ? ಇದು ಬಾಡಿಗೆ ಓಡಿಸ್ತೀನಿ. ಬಾಡಿಗೆ ಓಡಿಸೋಕೆ ಮಾಡ್ಕೊಂಡಿರೋದು? ಇಲ್ಲ, ಬಾಡಿಗೆ ಮುಂಚೆ ಓಡಿಸ್ತಾ ಇದ್ದೆ, ಈಗ ಓಡಿಸೋದು ಸ್ವಲ್ಪ ಕಮ್ಮಿ ಬೆಳೆ. ನಮ್ಮದೇ ಒಂದು ಫ್ಯಾಕ್ಟ್ರಿ ಇದೆ. ಓಕೆ ಓಕೆ. ಹಂಗಾಗಿ ಸೊ ನೀವು ಓನಾಗಿ ಕಾರ್ ಥರ ಯೂಸ್ ಮಾಡ್ತಾ ಇದ್ದೀರಾ? ಮನೆಯೊಳಗೆ ಕಾರ್ ಇದೆ, ಮಕ್ಕಳು ಬೈತಾರೆ ಹಂಗೆ ಯಾಕೆ ಕಾರ್ ಇಟ್ಕೊಂಡಿದ್ದು ಯಾಕೆ ಅಂತ. ಆದರೂ ನನಗೆ ಇದು ಮೇಲೆ ಕ್ರೇಜ್. ಇದು TVS ಕಂಪ್ನಿಯಿಂದ ತುಂಬ ಚೆನ್ನಾಗಿದೆ ಮಾಡಲು. ಓಕೆ ಸರ್, ಇಲ್ಲಿ ಬ್ಯಾಕ್ ಸೈಡು ಇಲ್ಲಿ ನೋಡಿ ಒಳಗಡೆ ಎಲ್ಲ ಕುತ್ಕೊಂಡ್ರೆ. ಓಕೆ ಸ್ನೇಹಿತರೆ ನೋಡಿ, ನಿಮಗೆ ಬೇಸಿಕ್ ಕಾರಲ್ಲೂ ಸಿಗಲ್ಲ ಈ ಥರ ಬ್ಯಾಕ್ ಸೈಡ್ ಕೂತ್ಕೊಳ್ಳೋರಿಗೆ. ಸೊ ಹ್ಯಾಂಡ್ ರೆಸ್ಟ್ ಬೇಸಿಕ್ ಕಾರಲ್ಲೂ ಸಿಗಲ್ಲ. ಒಂದು ಲಕ್ಸರಿ ಕಾರ್ಗಳಲ್ಲಿ ಅಷ್ಟೇ ಈ ಥರದ್ದೆಲ್ಲ ಫೆಸಿಲಿಟಿ ಸಿಗೋದು. ಸೊ ಈ ಥರ ಒಂದು ಆಲ್ಟ್ರೇಷನ್ ಮಾಡಿಕೊಂಡು ಈ ಕಾರ್ನ ಇದು ಮಾಡಿದರೆ ನೀವು ಇಲ್ಲಿ ವಾಟರ್ ಬಾಟ್ಲ್ ಇಟ್ಕೋಬೋದು. ಮತ್ತು ಇಬ್ಬರು ಕೂತ್ಕೊಂಡ್ರೆ ಆರಾಮಾಗೆ ಕೈ ಹಾಕ್ಕೊಂಡು ಕೂತ್ಕೊಳ್ಳೋವಂಥದ್ದು ನೋಡಿ. ಮತ್ತು ಇಲ್ಲಿ ಲೈಟ್ ಇದೆ, ಮತ್ತು AC ಇದೆ. ಸೊ ನಿಮಗೆ ಕೂಲಾಗಿರಲಿಕ್ಕೆ AC ಇದೆ. ಫಿಟ್ ಮಾಡಬೇಕು. ಮತ್ತೆ ಟಿವಿನೂ ಫಿಟ್ ಮಾಡ್ತಾರಂತೆ ಇಲ್ಲಿ. ಆ್ಯಕ್ಚುಲಿ ಟಿವಿನೂ ಫಿಟ್ ಮಾಡ್ತಾರೆ, ಇನ್ನೂ ಕೆಲಸ ಮಾಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮಗೆ ಮೀಟ್ರು ಸಹ ಇದೆ, ಎಲ್ಲ ಏನೇನು ಬೇಸಿಕ್ಕು. ನಿಮಗೆ ಹೆಡ್ ರೆಸ್ಟ್ ಇದೆ ನೋಡಿ ಇಲ್ಲಿ. ಸೊ ನಿಮಗೆ ಕಾರಲ್ಲಿ ಸಿಗುತ್ತಲ್ಲ ಆ ಥರ ಹೆಡ್ ರೆಸ್ಟ್ ಇದೆ. ಸೊ ನನಗೆ ಇದು ತುಂಬ ಇಷ್ಟ ಆಯಿತು. ಟೋಟಲಿ ಒಂಥರ ಕಾರ್ ಥರನೇ. ಒಳಗಡೆ ಕೂತ್ಕೊಂಡ್ರೆ ನಿಮಗೆ ಕಾರಲ್ಲಿ ಕೂತ್ಕೊಂಡು ಹೋದ್ರೂ ಇದಕ್ಕೂ ಡಿಫ್ರೆನ್ಸೇ ಇಲ್ಲ, ಆ ಲೆವೆಲ್ಗಿದೆ. ಸೊ ಬನ್ನಿ, ಬ್ಯಾಕ್ ಸೈಡ್ ಡಿಕ್ಕಿ ಇದೆಯಂತೆ ನೋಡಿ, ಇದು ಲೆದರ್ ಇದೆ. ಸಿಗಲ್ಲ ಸರ್, 2010 ಬಂದಿದೆ. ಓಕೆ ನೋಡಿ, ಬ್ಯಾಕ್ ಸೈಡ್ ಡಿಕ್ಕಿ ಏನು ನೀವು ಓಮ್ನಿನಲ್ಲಿ ಸಾರಿ ಆಲ್ಟೋದಲ್ಲೆಲ್ಲ ನೋಡ್ತಿರಲ್ಲ, ಸ್ಮಾಲ್ ಡಿಕ್ಕಿ, ಸ್ಮಾಲ್ ಸ್ಪೇಸು. ಸೊ ಡಿಕ್ಕಿ ಬ್ಯಾಕ್ ಸೈಡಿಂದನೇ ತೆಗಿಬೋದು, ಆ ಥರ ಒಂದು ಡಿಕ್ಕಿ. ಸೊ ಇದು ನೋಡಿ, ಇದು ಆ್ಯಕ್ಚುಲಿ ಆಟೋದಲ್ಲಿ ಇರಲ್ಲ ಈ ಥರ. ಯಾರು ಮಾಡಿದ್ದಾರೆ. ಸೊ ಈಗೊಂದು ಆಟೋ 2010ರಲ್ಲಿ ಆಲ್ರೆಡಿ ಇವರು ಈ ಥರ ವಿಶೇಷವಾಗಿ ನವೀಕರಣಗೊಳಿಸ್ಕೊಂಡು ಅದರ ಪತ್ರಿಕೆನೆಲ್ಲ ಬಂದಿದೆ, ಸಂಯುಕ್ತ ಕರ್ನಾಟಕದಲ್ಲಿ ಬಂದಿದೆ. ಸೊ ಇವರು ಸ್ವಲ್ಪ ಆಟೋ ಲವರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅಂದರೆ ಆಟೋನ ಇಷ್ಟು ಲೆವೆಲ್ಗೆ ಪ್ರೀತಿಸುವಂಥ ವ್ಯಕ್ತಿ ಅಂದರೆ ಸೊ ಇವರೇ ಇರ್ಬೋದು, ನನಗೆ ಗೊತ್ತಿರೋ ಮಟ್ಟಿಗೆ. ಇವ್ರ ಬಗ್ಗೆ ಪರಿಚಯ ಮಾಡ್ಕೋಣ. ಸರ್ ಬನ್ನಿ ಸರ್, ನಿಮ್ಮ ಹೆಸರು ಹೇಳಿಲ್ಲ ಆ್ಯಕ್ಚುಲಿ. ಮಂಜುನಾಥ್. ಓಕೆ ಸರ್, ಇದನ್ನೆಲ್ಲ ಆಲ್ಟ್ರೇಷನ್ ಮಾಡೋಕ್ಕೆ ಎಷ್ಟು ಖರ್ಚಾಯಿತು? ಅಂದಾಜು 1.5 ಲಕ್ಷ ಬಿದ್ದಿದೆ. 1.5 ಲಕ್ಷ ಆಯಿತು. ಸೊ 1.5 ಲಕ್ಷದಲ್ಲಿ ನೀವು ಕಾರ್ ಮಾಡ್ಕೊಂಡಿದ್ದೀರಾ ಆಟೋನ? 2016ರಲ್ಲಿ ಬಂದಿದೆ. ಕನ್ನಡಪ್ರಭ ಆಮೇಲೆ ಶೂಟಿಂಗ್ನಲ್ಲೆಲ್ಲ ಕೇಳಿದ್ರು, ಕೊಡಲಿಲ್ಲ. ಫಿಲಮ್ ಶೂಟಿಂಗ್ನಲ್ಲೆಲ್ಲ ಕೇಳಿದ್ರು, ಕೊಡಲಿಲ್ಲ. ಯಾಕೆಂದರೆ ನಾನೇ ಗಾಡಿ ಓಡಿಸ್ತೀನಿ ಅಂದರೆ ನೀನು ಹಿಂದಿ ಆ್ಯಕ್ಟ್ರ್ ಕಂಡಂಗೆ ಕಾಣ್ತೀಯಾ, ಹಂಗಾಗಿ ಬೇಡ. ನಾನು ಸ್ಟೇರಿಂಗ್ ಮೇಲೆ ಯಾರು ಇದುವರೆಗೂ ಕುಣಿಸಿಲ್ಲ, ನನ್ನ ಮಕ್ಕಳಲ್ಲಿ ಯಾರನ್ನೂ ಕುಣಿಸಲ್ಲ. ಸೊ ಒಂದು ವೇಳೆ ನಿಮ್ಮನ್ನೇ ಓಡ್ಸಕ್ಕೆ ಬಿಟ್ಟು ಈ ಗಾಡಿ ಕೊಟ್ಟರೆ ಶೂಟಿಂಗ್ ಕೊಡ್ತೀರಾ? ನಿಮ್ಮ ಫೇವ್ರೇಟ್ ಹೀರೋ ಯಾರು ಸರ್? ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್. ಇನ್ನು ಈಗ ಪ್ರೆಸೆಂಟು ಯಾರೋ ನಿಮ್ಮ ನೆಚ್ಚಿನ ನಟ ಏನಾದರೂ ಓಡಿಸ್ತೀನಿ ಆ ಥರ ಒಂದು ಕ್ಯಾರೆಕ್ಟರ್ ಏನಾದರೂ ಕೊಡ್ತೀರಾ? ಕೊಡಲ್ಲ, ನೀವೇ ಓಡಿಸ್ತೀರಾ ಬೇಕಾದ್ರೆ? ನಾವೇ ಓಡಿಸ್ತೀವಿ. ಅಥವಾ ನಿಮ್ಮ ಹೀರೋನ ಹಿಂದ್ಗಡೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ತೀರಾ? ಅದೆಲ್ಲ ಮಾಡ್ತೀನಿ. ಡ್ರೈವಿಂಗ್ ಸೀಟಲ್ಲಿ ಯಾರನ್ನೂ ಕುಣಿಸಲ್ಲ. ಡ್ರೈವಿಂಗ್ ಸೀಟಲ್ಲಿ ಯಾರನ್ನೂ ಇದುವರೆಗೂ ಯಾರನ್ನೂ ಕುಣಿಸಿಲ್ಲ. ಓಕೆ ಸರ್, ಒಳ್ಳೇದಾಗಲಿ. ಸೊ ತುಂಬ ಇಷ್ಟಪಟ್ಟು ಆಟೋನ ಮಾಡಿಸಿದ್ದೀರಾ. ಸೊ ಒಳ್ಳೇದಾಗಲಿ ಸರ್. ಆ್ಯಕ್ಚುಲಿ ಈಗ ನಿಮ್ಮ ಖುಷಿಗೋಸ್ಕರ ನೀವು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು, ಕೆಲವರು ಎಷ್ಟೋ ಜನ ಆಟೋನ ಅದರಿಂದ ದುಡಿತಾರೆ, ಅದರಿಂದ ಅನ್ನ ತಿಂತಾರೆ. ಸೊ ನೀಟಾಗಿ ಒರೆಸ್ಕೊಳ್ಳಲ್ಲ, ನೀಟಾಗಿ ತೊಳ್ಕೊಳ್ಳಲ್ಲ, ಆಮೇಲೆ ಕಸ್ಟಮರ್ ಕೂತ್ಕೊಳ್ಳೋ ಜಾಗ ಸರಿ ಇರಲ್ಲ. ನಾನು ಈಗ ನೋಡಿ ಸರ್, ಎಲ್ಲ ಒಂಚೂರು ಧೂಳಿದೆ, ಎಲ್ಲ ಅಷ್ಟು ನೀಟ್ನೆಸ್ ಆಗಿ ಅಷ್ಟು ನೀಟಾಗಿ ಇಟ್ಕೊಳ್ತೀನಿ. ನಾನು 50 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. 50 ವರ್ಷ. ನನಗೆ ಈಗ 71 ವರ್ಷ. ನಾನು SLCಲೇ ಬಂದುಬಿಟ್ಟಿದ್ದೀನಿ. 18ನೇ ವಯಸ್ಸಿಗೆ ಆಟೋ ಡಿಪಾರ್ಟ್ಮೆಂಟ್ಗೆ ಬಂದಿದ್ದೀನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು.